ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸೋರೆಕಾಯಿ ಬಳಸಿ ಯಾವ ರೀತಿ ಮಜ್ಜಿಗೆ ಸಾರು ಅಥವಾ ಮೊಸರು ಸಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಕಡಲೆ ತೊಗೊಂಡಿದ್ದೀನಿ. ನಾವಿಲ್ಲಿ ಕಡಲೆ ತೊಗೊಂಡು ಅದರಲ್ಲಿ ಕಲ್ಲು ಜಾಸ್ತಿ ಇರುತ್ತೆ, ಸೊ ಆದ್ಬಿಟ್ಟು ಅದನ್ನು ಈ ರೀತಿ ಹುರ್ಕೋತಾ ಇದ್ದೀನಿ. ನಾವು ಸಿಪ್ಪೆ ಹೊಡಿಬೇಕು, ಕಡಲೆ ಆ ರೀತಿ ಹುರ್ಕೋಬೇಕು. ಚೆನ್ನಾಗಿ ಗಮ್ ಅನ್ನೋಗೆ ಹುರ್ಕೊಂಡಾದ್ಮೇಲೆ ಕಡಲೆನ ನಾನಿಲ್ಲಿ ಒಂದು ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಕಡಲೆ ಬೇಯಕ್ಕೆ ಇಟ್ಕೋತಾ ಇದ್ದೀನಿ. 1.5 ಚಮಚಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಕಡಲೆ ಬೇಯೋಷ್ಟು ನೀರು ಹಾಕ್ಕೋಬೇಕು. ನಾವು ಕಡಲೆ ಬದಲು ಇಲ್ಲಿ ತೊಗರಿ ಕಾಳು ಬರುತ್ತಲ್ಲ, ಹಸಿ ತೊಗರಿ ಕಾಳು, ಅದನ್ನು ಕೂಡ ಹಾಕ್ಕೋಬೋದು. ಮೊಸರು ಸಾರಿಗೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಹಸಿ ಅವರೆ ಕಾಳು ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಈಗ ನಾನು ಸೋರೆಕಾಯಿ ತೊಗೊಂಡಿದ್ದೀನಿ. ಸೋರೆಕಾಯಿ ಇಲ್ಲಿ ತುಂಬ ಎಳೆದಾಗಿರೋದ್ರಿಂದ ನಾನು ಸಿಪ್ಪೆ ಏನು ತೆಗಿತಾ ಇಲ್ಲ. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೋರೆಕಾಯಿನ. ನೋಡಿ, ಒಳಗಡೆ ಬೀಜ ಕೂಡ ಇಲ್ಲ, ಅಷ್ಟು ತುಂಬ ಎಳೆದಾಗಿದೆ. ಈ ಥರ ಎಳೆಕಾಯಿ ತೊಗೊಂಡ್ರೆ ಅದು ಬೇಗನೂ ಬೇಯುತ್ತೆ ಮತ್ತು ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ ಸೋರೆಕಾಯಲ್ಲಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೀರ್ಣ ಬೇಗ ಆಗುತ್ತೆ. ಈಗ ನಾವು ಸೋರೆಕಾಯಿನೆಲ್ಲ ಕಟ್ ಮಾಡ್ಕೊಂಡಿರೋದನ್ನ ತೊಳೆದು ನಾನಿಲ್ಲಿ ಕಡಲೆ ಬೇಯಕ್ಕೆ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಕಡಲೆ ಆಲ್ರೆಡಿ ಅರ್ಧ ಬೆಂದಿದೆ. ಈಗ ನಾನು ಸೋರೆಕಾಯಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೋರೆಕಾಯಿ ಬೇಗ ಬೆಂದುಬಿಡುತ್ತೆ, ಸೊ ಅದಕ್ಕೆ ನಾನು ಫಸ್ಟು ಕಡಲೆನ ಒಂದು ಅರ್ಧ ಬೇಯಿಸ್ಕೊಂಡು ಆಮೇಲೆ ಸೋರೆಕಾಯಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಸೋರೆಕಾಯಿ ಹಾಕೋ ಬದಲು ಕೆಲವರು ಹೀರೆಕಾಯಿ ಹಾಕ್ಕೋತಾರೆ, ಮತ್ತು ಬದನೆಕಾಯಿನೂ ಒಂದು ಹಾಕ್ಕೋತಾರೆ, ಮತ್ತು ಆಲೂಗಡ್ಡೆನೂ ಸಹ ಹಾಕ್ಕೋಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಸೋರೆಕಾಯಿ ಮತ್ತು ಕಡಲೆ ಬೇಯೋಷ್ಟರಲ್ಲಿ ನಾನಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು 1 ಸ್ಪೂನಷ್ಟು ಅಕ್ಕಿನ ಫಸ್ಟೇ ನೆನೆಸಿಟ್ಕೊಂಡಿದ್ದೆ. ನೀವು ಅಕ್ಕಿ ನೆನೆಸಿಟ್ಕೊಂಡಿಲ್ಲ ಅಂದರೆ ಇದಕ್ಕೆ ಅಕ್ಕಿ ಹಿಟ್ಟಿರುತ್ತಲ್ಲ, ಅದನ್ನು ಸಹ ಹಾಕ್ಕೋಬೋದು. ನಾವು ಅಕ್ಕಿ ಹಾಕೋದು ಮಂದ ಬರೋಕ್ಕೆ ಅಂತ ಹಾಕ್ಕೋತೀವಿ. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದು ಬೆಳ್ಳುಳ್ಳಿನ ಫುಲ್ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಮತ್ತು ಮಂದನೂ ಕೊಡುತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ, ಮತ್ತು 5 ರಿಂದ 6 ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಬದಲು ನೀವು ಖಾರದ ಪುಡಿ ಕೂಡ ಹಾಕ್ಕೋಬೋದು. ಒಂದು ಚಿಟಿಕೆ ಅರಿಶಿನ ಹಾಕಿ ನುಣ್ಣಕ್ಕೆ ರುಬ್ಕೋಬೇಕು ಖಾರನ. ಈಗ ಸೋರೆಕಾಯಿ ಮತ್ತು ಕಾಳು ಬೆಂದಿದೆ. ಬೆಂದಿರೋ ಸೋರೆಕಾಯಿ ಕಾಳಿಗೆ ನಾನೀಗ ಇಲ್ಲಿ ರುಬ್ಬಿಟ್ಕೊಂಡಿರೋ ಖಾರನ ಹಾಕ್ಕೋತಾ ಇದ್ದೀನಿ. ಖಾರನ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿ ಅದಕ್ಕೆ ಉಳಿದಿರೋ ಮಸಾಲೆಗೆ ನಾವು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಲ್ಲಿ ತೊಳೆದು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಇದಕ್ಕೆ ತುಂಬ ಜಾಸ್ತಿ ನೀರಾಗಿ ಮಾಡ್ಕೋಬಾರ್ದು. ಮೊಸರು ಸಾರಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀರು ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ 1-2 ಕುದಿ ಕುದಿಸ್ಕೋಬೇಕು. ಹಸಿ ವಾಸನೆ ಹೋಗಬೇಕು. ನಾವು ರುಬ್ಕೊಂಡಿರೋ ಖಾರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ನಾನು ಫಸ್ಟೇ ಇಲ್ಲಿ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಈ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು ಸೋರೆಕಾಯಿ ತುಂಬ ಎಳೆದಾಗಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. ತುಂಬ ಹೊತ್ತು ಬೇಯಿಸೋಷ್ಟು ಬೇಕಾಗಿರಲ್ಲ. ಸೊ ನೋಡಿ, ಈಗ ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ಉಗುರು ಬೆಚ್ಚಗೆ ಹಾಕಬೇಕು. ಅದುವರೆಗೂ ಹಾಗೇ ಇಡಬೇಕು. ಈಗ ನೋಡಿ, ಇದು ಉಗುರು ಬೆಚ್ಚಗಾಗಿದೆ. ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಬಿಸಿ ಇದ್ದಾಗ ಮೊಸರು ಹಾಕಿದ್ರೆ ಇದು ಸಾಂಬಾರು ಒಡೆದೋಗ್ಬಿಡುತ್ತೆ. ಮೊಸರು ಒಡ್ಕೊಂಡು ಸಪ್ರೇಟ್ ನೀರು ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಇದು ಉಗುರು ಬೆಚ್ಚಗಾಗೋವರೆಗೂ ನೋಡಿಕೊಂಡು ತಿರುಗಿಸ್ತಾ ಇರಬೇಕು. ತಣ್ಣಗಾದಮೇಲೆ ಉಗುರು ಬೆಚ್ಚಗಿರುವಾಗ ಈ ರೀತಿ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಸಾರು ಅಥವಾ ಮಜ್ಜಿಗೆ ಸಾರು ಮುದ್ದೆಗೆ, ಅನ್ನಕ್ಕೆ ಎಲ್ಲ ರೆಡಿಯಾಗಿದೆ.